ನಮಸ್ಕಾರ. ನಮ್ಮ ಹೆಸರು ಪದ್ಮ ಅಂತ. ತುಂಬ ದಿನದಿಂದ ಬೆನ್ನು ನೋವು, ಕಾಲು ನೋವು ಇತ್ತು. ಯಾವಾಗಲೂ ಬಿದ್ದಿರೋದಕ್ಕೆ ಮೂಳೆ ಮುರಿದೋಯಿತ್ತು. ಎಲ್ಲೆಲ್ಲೂ ತೋರಿಸಿದ್ರು ಚೆನ್ನಾಗಾಗಿಲ್ಲ. ಸೌಖ್ಯ ಹಾಸ್ಪಿಟ್ಲ್ ಅಂತ 15 ದಿವಸದಲ್ಲೇ ನಮ್ಗೆ ಗೊತ್ತಾಯಿತು ನಮ್ಮ ಪ್ರಾಬ್ಲಮ್ ಏನು ಸಾಲ್ವ್ ಆಯಿತು ಅಂತ. ಒಂದು 10 ವರ್ಷಕ್ಕೆ ಮುಂಚೆ ಅವ್ರು ಆಪ್ರೇಷನ್ ಮಾಡಬೇಕು ಅಂದರು. ಆಮೇಲೆ ಮಾತ್ರೆ ಎಲ್ಲ ಕೊಟ್ಟರು. ಎಷ್ಟೋ ವರ್ಷದಿಂದ ನೀವು ಮಾತ್ರೆಗಳೆಲ್ಲ ನುಂಗ್ತಾ ಇದ್ದೀರಾ, ಸೈಡ್ ಎಫೆಕ್ಟ್ ಬರ್ತಾ ಇರುತ್ತೆ. ಅವ್ರಿಗೊಂದು ಮಾತು ಹೇಳ್ತೀನಿ, ಅದೆಲ್ಲ ಬಿಟ್ಬಿಡಿ. ಇಲ್ಲಿ ಮಾತ್ರೆನೂ ಇಲ್ಲ, ಏನಿಲ್ಲ, ಚೆನ್ನಾಗಾಗುತ್ತೆ. ಡಾಕ್ಟ್ರ್ ಏನು ಹೇಳ್ತಾರೋ ಅದ್ರ ಬಗ್ಗೆ ನೀವು ಅದೇ ಪ್ರಕಾರ ನಡ್ಕೊಂಡ್ರೆ ಈಸಿಯಾಗಿ ಚೆನ್ನಾಗಾಗುತ್ತೆ. ನೀವು ಚೆನ್ನಾಗಿ ಓಡ್ಬೋದು, ಕೆಲಸ ಮಾಡ್ಬೋದು, ಎಲ್ಲ ಕಡೆ ಓಡಾಡ್ಬೋದು. ಕೆಲವರು ಡಾಕ್ಟ್ರುಗಳು ಹೇಳ್ತಾರೆ ಆಪ್ರೇಷನ್ ಮಾಡಿದ್ರೇ ನಿಮ್ಗೆ ಚೆನ್ನಾಗಾಗೋದು, ಇಲ್ಲಾಂದರೆ ನಿಮ್ಗೆ ನಡೆಯೋಕ್ಕೂ ಆಗಲ್ಲ ಅಂತಾರೆ. ಅದೆಲ್ಲ ಏನಿಲ್ಲ. ಈ ಆಪ್ರೇಷನ್ ಮಾಡಬೇಕು ಅನ್ನೋದೇನಿಲ್ಲ. ಇಲ್ಲಿ ಬಂದರೆ ಆಪ್ರೇಷನ್ ಇಲ್ಲ, ಏನಿಲ್ಲ. ಹಂಗೆ ಸರಿ ಮಾಡಿಬಿಟ್ರು. ನಾನು ಭಯ ಪಡ್ತಾಯಿದ್ದೆ. ಅಯ್ಯೋ ಆಪ್ರೇಷನ್ ಮಾಡಿಕೊಂಡು ಏನಪ್ಪ ಮಾಡೋದು ಈ ವಯಸ್ಸಿಗೆ, ತುಂಬ ಬೇಜಾರಾಯಿತು. ಅದರಿಂದ ಇವಾಗ ಆಪ್ರೇಷನ್ ಇಲ್ಲ, ಏನಿಲ್ಲ. ಹಂಗೆ ನಾನು ರೆಡಿ ಮಾಡಿಕೊಂಡು ಇವಾಗ ನಿಮ್ಮ ಮುಂದೆ ಚೆನ್ನಾಗಿ ಕುಂತಿದ್ದೀನಿ ಅಂದರೆ ಈ ಆಸ್ಪತ್ರೆಯಿಂದನೇ ನಾನು ಚೆನ್ನಾಗಿದ್ದೀನಿ.